ಎಲ್ಲರೂ ಹೇಗಿದ್ದೀರಿ? ಹುಬ್ಬಳ್ಳಿ ಹೇಗಿದ್ದೀರಿ? 2003ರಲ್ಲಿ ಒಂದು ಸಲ ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡಿದ್ಮೇಲೆ ಇವತ್ತೇ ಬರಕ್ಕೆ ಅವಕಾಶ ಸಿಕ್ಕಿದ್ದು. ಬಹಳ ಚೆನ್ನಾಗಿ ಬಹಳ ಸುಂದರವಾಗಿ ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು. ಮಾತಾಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಬಹಳ ಪ್ರೀತಿಯಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ. ಹಾಗೆ ನಿಮ್ಮೆಲ್ಲರಿಗೂ ಈ ಚಳಿಯಲ್ಲಿ ಇನ್ನೂ ಕೂತಿದ್ದಾರಲ್ಲ, ಥ್ಯಾಂಕ್ ಯು. ಮಾತಾಡೋದಕ್ಕೆ ತುಂಬ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ಈ ವೇದಿಕೆಗೆ ಬಂದಂಥ ಮೊದಲನೇದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ, ಕೆಳಗೆ ಕೂತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಜನಸಾಗರಕ್ಕೆ, ನನ್ನ ಸ್ನೇಹಿತರಿಗೆ, ನನ್ನ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತಾ, ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದ್ದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ. ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು. ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು. ಸುಪ್ರಿಯಾನ್ವಿ ಥ್ಯಾಂಕ್ ಯು. ಸಾನ್ವಿ ಥ್ಯಾಂಕ್ ಯು. ಹಾಗೆ ನನ್ನ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಮಾರ್ಕನ್ನ ಬಹಳ ಸೊಗಸಾಗಿ ಸ್ವಾಗತಿಸ್ತೀರ ಅಂತ ನಂಬಿದ್ದೀನಿ. ಅದರಲ್ಲಿ ತುಂಬ ಜನ ಕನಸುಗಳಿದೆ. ಡಿಸೆಂಬರ್ 25ಕ್ಕೆ ಪರ್ದೆ, ಇಲ್ಲಿ ಕೂಗಾಟ ನನಗೆ ಬೆಂಗಳೂರಿನಲ್ಲಿ ಕೇಳಿಸ್ಬೇಕು. ಆ ಸೌಂಡಿನ ಒಂದು ಝಲಕ್ ಇಲ್ಲಿ ಬರಲಿ ಈಗ ಮಾರ್ಕಿಗೆ. ಥ್ಯಾಂಕ್ ಯು. ನಮ್ಮ ಸ್ಟೈಲ್ ಅಲ್ಲಿ ಏನ್ ಹೇಳ್ಬೇಕು ಮಾರ್ಕ್ಗೆ ಅಂತ. ಕಿಚ್ಚಬ್ರು, ನೀವು 25ನೇ ತಾರೀಕು ಉಡುಗೊರೆಯಾಗಿ ಮಾರ್ಕ್ ಕೊಡ್ತಾ ಇದ್ರಿ. ಆದ್ರೆ
ನಿಮಗೆ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಹುಬ್ಬಳ್ಳಿ ಮಂದಿ ಅಭಿಮಾನಿಗಳು ನಿಮಗೆ ಉಡುಗೊರೆ ಕೊಡೋಕೆ ರೆಡಿ ಆಗಿದ್ದಾರೆ, ಅದನ್ನು ಸ್ವೀಕರಿಸಬೇಕು ನೀವು. ಈಗ ನಾನು ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ ಫಿಲೋಮಿನೋ ಗೋಡೆಮುಕ್ಲ ಖ್ಯಾತ ಉದ್ಯಮಿಗಳಾದಂತಹ ಆ ಒಂದು ಪಾಲ್ಸ್ ಗ್ರೂಪ್ನವರು, ಹಾಗೆ ಮದನ್ ಕುಲಕರ್ಣಿ ಅವರು, ಸಮಾಜ ಸೇವಕರು ಹಾಗೂ ಯುವ ಮುಖಂಡರು, ಪ್ರವೀಣ್ ಗಾಯಕ್ವಾಡ್ ಅವರು, ಪ್ರಶಾಂತ್ ಆರ್ಕೆ, ಮಂಜುನಾಥ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯ ಹುಬ್ಳಿ. ಸೊ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ನಿಮ್ಗೊಂದು ಪುಟ್ಟು ಉಡುಗೊರೆ ಕೊಡೋಕೆ ರೆಡಿ ಆಗಿದ್ದಾರೆ. ಇದಕ್ಕಿಂತ ಮುಂಚೆ ನನ್ನ ಇಡೀ ಫ್ಯಾನ್ ಬೇಸ್ ಡಿಜಿಟಲ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ವರ್ಕ್ ಮಾಡಿದಂಥ ನಮ್ಮ ಹರೀಶ್ ಪಿ ಆರ್, ಮುರುಗನ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಹಾಗೆ ನೀವೆಲ್ಲರೂ ನಿಮ್ಮ ಮೊಬೈಲಿನ ಲೈಟ್ ಆನ್ ಮಾಡಿಕೊಂಡ್ರೆ ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಈಗ ರೆಡಿ? ಥ್ಯಾಂಕ್ ಯು ಹುಬ್ಬಳ್ಳಿ. ಥ್ಯಾಂಕ್ ಯು. ಕಿಚ್ಚ ಬ್ರೋ, ನಿಮಗೆ ಒಂದು ಉಡುಗೊರೆ ಕೊಡೋದಕ್ಕೆ ನಾನು ಎಲ್ಲ ಅತಿಥಿಗಳನ್ನ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಬನ್ನಿ. ರಾಜು ಚಂದ್ರೇಗೌಡ್ರೆ, ಥ್ಯಾಂಕ್ ಯು. ಆ್ಯಂಡ್ ನಲ್ಪಾಡ್ ಎಲ್ಲಿದ್ದೀರಿ? ವೇರ್ ಇಸ್ ನಲ್ಪಾಡ್? ನಲ್ಪಾಡಿ ವೇದಿಕೆ ಮೇಲೆ ಕರಿ. ನಲ್ಪಾಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಸೆಲೆಬ್ರೇಷನ್ಸ್ ಆ್ಯಂಡ್ ಆಲ್ ದಿ ಅರೇಂಜ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಇವರು ಇವತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗಿರೋದಿಲ್ಲ. ಸೊ ಇವ್ರ ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಥ್ಯಾಂಕ್ ಯು. ಇಲ್ಲಿ ನಮ್ಮ ಕಮಿಷನರ್ ಸತೀಶ್ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ, ಕಾರ್ಯಕ್ರಮ ಏರ್ಪಡಿಸೋದಕ್ಕೆ ತುಂಬ ಜನ ಕಾರಣಕರ್ತರಾಗಿದ್ದೀರಿ. ಯಾರ್ದಾರ ಹೆಸರು ಮರ್ತೋಗಿದ್ರೆ ಅಥವಾ ಬಿಟ್ಟಾಕಿದ್ರೆ ಥ್ಯಾಂಕ್ ಯು. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಸುರಕ್ಷಿತವಾಗಿ ಮನೆಗೆ ಹೋಗಿ. ಯಾಕಂದ್ರೆ ಡಿಸೆಂಬರಲ್ಲಿ ಆಗಲಿ ನನ್ನ ಇಡೀ ಜರ್ನಿಯಲ್ಲಿ ಬಂದವರು ನೀವು, ಮುಂದೆನೂ ನನಗೆ ನಿಮ್ಮ ಅವಶ್ಯಕತೆ ಇದೆ, ನಿಮಗೆ ನಮ್ಮ ಅವಶ್ಯಕತೆ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್. ಹಾಗೆ ಇಲ್ಲಿರುವಂಥ ಪ್ರತಿಯೊಬ್ಬ ಪ್ರತಿಭೆ ಮೇಲೆ ನಿಮ್ಮ ಪ್ರೀತಿ, ಸಪೋರ್ಟ್ ಹಾಗೆ ಇರಲಿ. ಹುಬ್ಬಳ್ಳಿ, ಲವ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇವ್ರು ಹೇಳ್ದಂಗೆ ಇದು ನನ್ನ ಜೀವನದಲ್ಲ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದು. ಆ್ಯಂಡ್ ಇದು ನಿಮ್ಮ ಮುಂದೆ ಮಾಡಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ 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 ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗಾಗಿರಲಿ ಏನೇ ಆಗಿರಲಿ, ಥ್ಯಾಂಕ್ ಯು ಸೋ ಮಚ್. ಓಕೆ. ಆ್ಯಂಡ್ ಮಾರ್ಕ್ ಉತ್ಸವದ ಬಗ್ಗೆ, ನಮ್ಮ ಕಿಚ್ಚ ಬ್ರೋ ಬಗ್ಗೆ, ಯಾಕೆಂತಂದ್ರೆ ನೀವೇನಪ್ಪ ಇಲ್ಲಿ ನಾವು ಕಿಚ್ಚ ಬ್ರೋ ಅವ್ರನ್ನ ಒಂದು ನಿಮಿಷ ನೋಡೋಕ್ಕೆ ಎಲ್ಲ ನೋಡಿ ಎಲ್ಲ ಜನಸಾಗರ ಕಾಯ್ತಾ ಇದ್ವಿ. ನೀವು ಪ್ರತಿನಿತ್ಯ ಅವ್ರ ಜೊತೆನೇ ಇದ್ದು ಹೇಳ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ, ಅವ್ರ ಜೊತೆ ಒಂದು ಒಡನಾಟ ಇರುತ್ತೆ. ನಮ್ಮ ಕಿಚ್ಚ ಬ್ರೋ ಬಗ್ಗೆ ಎರಡು ಮಾತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾನು ಇದುವರೆಗೂ ನಾನು ಇದು ಹೇಳ್ತಾ ಇದ್ದೀನಿ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ನನಗೆ ಈ ಅವಕಾಶ ಸಿಗ್ತಾ ಇರೋದೇ ಅವರಿಂದ. ಸೊ ನನ್ನ ಲೈಫಲ್ಲಿ ಆಗಿರೋ ಪ್ರತಿಯೊಂದು ಅಚೀವ್ಮೆಂಟು ಐ ಓ ಇಟ್ ಟು ಓನ್ಲಿ ದೀಪ ಮಾಮ. ಎಲ್ಲರಿಗೆ ನಮಸ್ಕಾರ. ಗಂಡು ಮೆಟ್ಟಿದ ನಾಡು ನಮ್ಮ ಹುಬ್ಬಳ್ಳಿ ಗಿರಿಮೆಟ್ಟೆ. ನನಗೆ ತುಂಬ ಫೇವ್ರೇಟ್ ಆದ ಫುಡ್ ಇಲ್ಲಿ. ತುಂಬ ಸಾರಿ ಬಂದಿದ್ದೀನಿ ಇಲ್ಲಿ. ನನ್ನ ಕ್ಲೋಸ್ ಫ್ರೆಂಡ್ ಸಂತೋಷ್ ಅಂತೇಳಿ ಇಲ್ಲೇ ಹುಬ್ಳಿಯಲ್ಲಿ ಇರ್ತಾರೆ, ಅವ್ರನ್ನ ಮೀಟ್ ಆಗಲಿಕ್ಕೆ ಇಲ್ಲಿ ಬರ್ತಿರ್ತೀನಿ. ಬಟ್ ಇವತ್ತು ನೋಡ್ತಿರೋ ನಮ್ಮ ಹುಬ್ಬಳ್ಳಿ, ನಮ್ಮ ಬಾದ್ಶಾನ ನೋಡೋಕೆ ಬಂದಿರೋ ನಮ್ಮ ಹುಬ್ಬಳ್ಳಿ, ಅದೇ ಥರ ನಿಮ್ಮ ಪ್ರೀತಿಯನ್ನು ನೋಡ್ತಿದ್ರೆ ತುಂಬ ಸಂತೋಷವಾಗ್ತಿದೆ. ಏನಂದರೆ ನನಗೊಂದು ಕನಸಿತ್ತು. ನಾನು ಓದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಬರೆಯೋದು ಕನ್ನಡನೇ. ಇವತ್ತು ತುಂಬ ಸಂತೋಷವಾದ ವಿಷಯ ಏನಂದರೆ ನನ್ನ ಕ್ಲಾಸ್ ಟೀಚರ್ ಮಲ್ಲಿಕಾರ್ಜುನ ಸರ್ ಅಂತೇಳಿ ಅವರೇ ನನಗೆ ಕನ್ನಡಲ್ಲೂ ಮಾತಾಡೋದಕ್ಕೆ ಆದರೂ ಬರೆಯೋದಕ್ಕಾದರೂ ಅವರೇ ನನಗೆ ತುಂಬ ಪ್ರೋತ್ಸಾಹಿಸಿದರು. ಸೊ ಅವತ್ತಿಂದ ಇವತ್ತುವರೆಗೆ ನಮ್ಮ ಬಳ್ಳಾರಿಯಲ್ಲಿ ತುಂಬ ಜನ ಕೇಳ್ತಿದ್ರು, ತೆಲುಗು ಸಿನಿಮಾ ಮಾಡ್ತಿದ್ಯಾ, ತಮಿಳಲ್ಲಿ ಮಾಡ್ತಿದ್ಯಾ, ಬೇರೆ ಭಾಷೆಗಳಲ್ಲಿ ಮಾಡ್ತಿದ್ಯಾ, ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವಾಗ ಮಾಡ್ತೀಯಾ ಅಂತೇಳಿ ಕೇಳ್ತಿದ್ರು. ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ. ಆ ಟೈಮ್ ಮಾರ್ಕ್ ರೂಪದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಬಾದ್ಶಾ ಅವ್ರ ಫಿಲ್ಮಲ್ಲಿ ನಾನು ವಿಲನ್ ಆಗಿ ನಟಿಸ್ಬೇಕಂತ ಒಂದು ಇಲ್ಲಿ ಬರೆದಿಟ್ಟಿದೆ. ಸೊ ಇವತ್ತು ನಾನು ಈ ಹುಬ್ಬಳ್ಳಿ ಮಣ್ಣಲ್ಲಿ ನಿಂತು ಈ ಥರ ಕನ್ನಡ ಮಾತಾಡ್ತೀನಿ ಅಂದರೆ
ತುಂಬ ಸಂತೋಷವಾಗ್ತಿದೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ಫ್ಯಾಮಿಲಿ ಸುದೀಪ್ ಸರ್ಗೆ ದೊಡ್ಡ ಫ್ಯಾನ್, ಯಾರಿಲ್ಲ ಅವ್ರಿಗೆ ಫ್ಯಾನ್, ಎಲ್ಲರೂ ಫ್ಯಾನ್ಸೇ ಅವ್ರಿಗೆ. ಬಟ್ ನಾನೊಂದು ಫ್ಯಾನ್ ಬಾಯ್ ಆಗಿ ಅವ್ರ ಜೊತೆ ಶೂಟಿಂಗ್ ಮಾಡ್ತಿರುವಾಗ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದು ನನಗೆ. ಯಾಕಂದರೆ ನಾವು ಕಲೆ ಅಂದರೆ ಕಲಾವಿದರಾಗಿ ನಾವು ಕಷ್ಟಪಡ್ತಿರೋ ಒಂದು ದಾರಿಯಲ್ಲಿ ನಮಗೆ ಈ ಥರ ಒಂದು ಏಂಜಲ್ ಥರ ಒಂದು ಒಳ್ಳೆ ಮನಸ್ಸಿರೋ ಒಂದು ಸೂಪರ್ ಸ್ಟಾರ್ ಆ್ಯಕ್ಟರ್ ಪರಿಚಯ ಆಗಿದ್ದು ತುಂಬ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಸಿನಿಮಾ ಅವಕಾಶ ಕೊಟ್ಟಿದ್ದ ಕಿಚ್ಚ ಕ್ರಿಯೇಷನ್ಸ್, ಸತ್ಯಜ್ಯೋತಿ ಫಿಲ್ಮ್ಸ್, ಅದಾದಮೇಲೆ ನನ್ನ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಆ್ಯಂಡ್ ನನ್ನ ಸಿನಿಮೋಟೋಗ್ರಾಫರ್, ನಮ್ಮ ಟೀಮ್ ಎಲ್ಲರಿಗೂ ನಾನು ತಲೆ ಬಗ್ಗೆ ನಮಸ್ಕಾರ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಷ್ಟೋ ವರ್ಷಗಳ ಡ್ರೀಮ್ ಇದು, ಒಂದು ಕನ್ನಡ ಪಿಕ್ಚರಲ್ಲಿ ನಾನು ಇಂಥ ಒಂದು ಒಳ್ಳೆಯ ಪಾತ್ರದಿಂದ ನಿಮ್ಮ ಮುಂದೆ ಬರಬೇಕಂತ ಒಂದು ಆಸೆ ಇತ್ತು. ಇವತ್ತು ಅದು ನೆರವೇರಿತು. 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಮಾರ್ಕ್ ಬರ್ತಿದೆ. ತುಂಬ ಸಂತೋಷವಾಗಿದೆ. ಬಟ್ ಈ ಕ್ರೌಡ್ ನೋಡ್ತಿದ್ರೆ ಸರ್ ತುಂಬ ಬ್ಯೂಟಿಫುಲ್ ಆಗಿದೆ ಸರ್. ಅಯ್ಯೋ ನೋಡ್ರಪ್ಪ, ತುಂಬಾ ಸಾಗರ ಚೆನ್ನಾಗಿದೆ. ಎಲ್ರು ನಮ್ಮ ಹುಬ್ಬಳ್ಳಿ ಮಂದಿ ಎಲ್ಲ ಜೋರ್ ಚಪ್ಪಾಳೆ ಹೊಡಿರಲ್ಲ ಈ ಅದ್ಭುತ ಟ್ಯಾಲೆಂಟ್ಗೆ. ನವೀನ್ ಚಂದ್ರ, ಈಗ ನನ್ನ ಒಂದು ಆಸೆ, ಈ ಒಂದು ಮಾರ್ಕ್ ಉತ್ಸವದ ವೇದಿಕೆ ಮೇಲೆ ಇಲ್ಲಿವರೆಗೆ ಏನು ಗೊತ್ತಾ, ನಾವು ಕಾಯ್ತಾ ಇದ್ದೀವಿ ಯಾವ ಥರ ಡೈಲಾಗ್ಸ್ ಇರುತ್ತೆ ಮಾರ್ಕಲ್ಲಿ, ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ. ಈಗ ಎಲ್ಲ ನಮ್ಮ ಉತ್ತರ ಕನ್ನಡದ ಮಂದಿಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಡೈಲಾಗ್ ಬರಲಿ, ಯಾವುದಾದ್ರು ಅಲ್ಟಿಮೇಟ್ ಡೈಲಾಗ್ ಫ್ರಮ್ ಮಾರ್ಕ್. ಅಜಯ್ ಮಾರ್ಕಂಡೇಯ ಅಕ್ಕ ಮಾರ್ಕ್, ನಿಮಗೋಸ್ಕರ ಒಂದು ಡೈಲಾಗ್. ಮಾರ್ಕ್ ನನ್ಕಿಂತ ಡೇಂಜರ, ಅವನ್ ನನ್ನ ತಮ್ಮನ್ನೇ ತಕೊಂಡೋಗಿರೋ ಭಯ ನನ್ನ ಕಣ್ಣಲ್ಲಿ ಒಂದ್ ಚೂರಾದ್ರೂ ಕಾಣುತ್ತಾ? ನಿಮ್ಮೆಲ್ಲರ ಕಣ್ಣಲ್ಲಿ ಕಾಣ್ತಿದೆ ಅಂದ್ರೆ ಇವು ಯಾರು ಭದ್ರನ್ ಜೊತೆ ಇರಬಾರ್ದು. ಅಜಯ್ ಮಾರ್ಕಂಡೇಯ ಅಕ್ಕ ಮಾರ್ಕ್, ಬಾರೋ ಬಾರೋ ನೋಡ್ಕೊಳ್ಳೋಣ. ಸಾರಿ, ಇದು ಒಂದು ಅಮೇಝಿಂಗ್ ಆದ ಪಾತ್ರ ಇದು ನನಗೆ ಕೊಟ್ಟಿದ್ದು. ಸೊ ಆ ಪಾತ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಆ ಎಮೋಷನ್, ಆ ಅಗ್ರೆಸಿವ್ನೆಸ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು ನಮ್ಮ ಟೀಮ್ಗೆ, ನನ್ನ ಜೊತೆಲಿ ವರ್ಕ್ ಮಾಡಿದ ಎಲ್ಲ ಕನ್ನಡ ಆ್ಯಕ್ಟರ್ಸ್, ರೋಶನಿ ಪ್ರಕಾಶ್, ಗೋಪಾಲ್ ದೇಶಪಾಂಡೆ ಸರ್, ಅಶ್ವಿನ್ ಹಾಸನ್, ಕೆಲವು ಕಲಾವಿದರಿದ್ದಾರೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ತಿರುವಾಗ ತುಂಬ ಸಂತೋಷವಾಯಿತು. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಕನ್ನಡ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಯಿತು. ಆ್ಯಂಡ್ ಇಲ್ಲಿ ಬಂದು ನಾನು ನಿಮ್ಮ ಜೊತೆ ಈಗ ಮಾತಾಡ್ತಿರೋದು ಆ ದೇವ್ರಿಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಅದೇ ಥರ ನಮ್ಮ ತಾಯಿ ಅವರು ನಮ್ಮ ಅಪ್ಪವ್ರಿಗೆ ಲೈಕ್ ಶಿ ಗಾಟ್ ಮ್ಯಾರಿಡ್ ಟು ಮೈ ಮದರ್ ಆ್ಯಂಡ್ ಶಿ ಕೇಮ್ ಟು ಕರ್ನಾಟಕ ಆ್ಯಂಡ್ ಐ ಗ್ರೂ ಅಪ್ ಇನ್ ಕರ್ನಾಟಕ ಆ್ಯಂಡ್ ಟುಡೇ ಐ ಆಮ್ ಸೋ ಹ್ಯಾಪಿ. ಇವತ್ತು ತುಂಬ ಸಂತೋಷವಾಗ್ತಿದೆ. ನಾನು ಇಲ್ಲಿ ಬಂದು ಒಂದು ಡ್ಯಾನ್ಸರ್ ಆಗಿದ್ದಾಗ ತುಂಬ ಶೋಸ್, ಕಾಂಪಿಟಿಷನ್ಸ್ ಎಲ್ಲ ಮಾಡಿದ್ದೀನಿ ಇಲ್ಲಿ. ಆ ಟೈಮಲ್ಲೇ ಹುಬ್ಬಳ್ಳಿ ಜನ ನನಗೆ ತುಂಬ ಪ್ರೋತ್ಸಾಹಿಸಿದ್ರು ಆ್ಯಂಡ್ ಒಳ್ಳೆ ಹೆಸರು ಬಂತು ಆ ಟೈಮಲ್ಲಿ. ಬಟ್ ಇವತ್ತು ನಿಮ್ಮ ಮುಂದೆ ಭದ್ರಾ ಅನ್ನೋ ಪಾತ್ರದಲ್ಲಿ ನಿಮ್ಮ ಮುಂದೆ ಮಾರ್ಕ್ ಸಿನಿಮಾದಲ್ಲಿ ವಿಲನ್ ಆಗಿ ಬರ್ತಿದ್ದೀನಿ. ಖಂಡಿತವಾಗಿ ಡಿಸಪಾಯಿಂಟ್ ಆಗಲ್ಲ ನೀವು. ಆ್ಯಂಡ್ ನಮ್ಮ ಮಾರ್ಕ್ ನೀವು ನೋಡಿ, ಅವರು ಮಾಡಿರೋ ಒಂದೊಂದು ನುವಾನ್ಸಸ್, ಅವರು ಮಾಡಿರೋ ಒಂದೊಂದು ಎಕ್ಸ್ಪ್ರೆಷನ್, ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್, ಸ್ಪೆಷಲಿ ಅವರ ಹೇರ್ ಸ್ಟೈಲ್, ಅವರ ಲುಕ್ ಸೂಪರ್ಬ್ ಆಗಿದೆ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಆ್ಯಕ್ಟಿಂಗ್ ಮಾಡುವಾಗ ಒಂಥರ ಒಂದು ಸಂತೋಷ. ಏನಂದರೆ ಇಂಥ ಒಂದು ಒಳ್ಳೆ ಕಲಾವಿದರ ಜೊತೆ ನಾನು ಕೆಲಸ ಮಾಡ್ತಿದ್ದೀನಲ್ಲ, ಇಷ್ಟು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಜೊತೆ ನಾನು ಕೆಲಸ ಮಾಡ್ತಿದ್ದೀನಲ್ಲ ಅಂತ ಒಂದು ಒಳ್ಳೆ ಅನುಭೂತಿ. ಇವತ್ತು ನನ್ನ ಜೊತೆ ಒಂದು ನಡೀತು, ಇದು ನಿಮ್ಮ ಜೊತೆ ಎಲ್ಲರಿಗೆ ಶೇರ್ ಮಾಡಬೇಕಂತಿದ್ದೀನಿ. ಪ್ಲೀಸ್. ಮಧ್ಯಾಹ್ನ 2 ಗಂಟೆವರೆಗೆ ನಾನು ಚೆನ್ನೈಯಲ್ಲೇ ಇದ್ದೀನಿ. ಹುಬ್ಳಿಗೆ ಬರಬೇಕು, ಹೇಗೆ ಬರಬೇಕು ಗೊತ್ತಿಲ್ಲ. ಫ್ಲೈಟ್ಸ್ ಎಲ್ಲ ಬೈ ರೋಡಲ್ಲಿ ಬಂದರೆ ನಾನು ಈ ವೇದಿಕೆಗೆ ಬರೋಕ್ಕಾಗಲ್ಲ. ಎಲ್ಲ ಥರ ನಾನು ಟ್ರೈ ಮಾಡಿದೆ. ಒಂದು ಕಾಲ್ ಬಂತು, ಬ್ರದರ್ ಐ ವಾಂಟ್ ಯು ಹಿಯರ್ ಅಂತೇಳಿ. ಅದು ಹೆಂಗೆ ಸಾಧ್ಯ ಆಯಿತೋ ಗೊತ್ತಿಲ್ಲ. ಸುದೀಪ್ ಸರ್, ನಿಮ್ಮ ಮನಸ್ಸು ದೊಡ್ಡದು ಸರ್. ಯು ಡಿಸೈಡೆಡ್ ದಟ್ ಐ ಶುಡ್ ಬಿ ಹಿಯರ್. 4:30ಗೆ ನಾನು ಬಿಟ್ಟೆ ಚೆನ್ನೈ, 8 o'clock ಇಲ್ಲಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಸುದೀಪ್ ಸರ್. ಜಸ್ಟ್ 5 hours ಅಲ್ಲಿ ಬೈ ರೋಡ್ ಬಂದ್ರ ನೀವು? ಇಲ್ಲ, ಗಾಳಿಯಲ್ಲೇ ಇದ್ದೀನಿ. ಆಲ್ಮೋಸ್ಟ್ ಒಂದು 20 ನಿಮಿಷ ಮಾತ್ರ ನಾನು ಗ್ರೌಂಡಲ್ಲಿದ್ದೆ.
ಫ್ರಮ್ 4:30 till 8 o'clock ನಾನು ಗಾಳಿಯಲ್ಲೇ ಇದ್ದೆ. ಆ್ಯಂಡ್ ಆ ಗಾಳಿಯಲ್ಲಿ ಬರುವಾಗ ಅವರು ಮಾತಾಡಿರೋ ಒಂದೊಂದು ವಿಷಯ ಶೂಟಿಂಗಲ್ಲಾದರೂ ನನ್ನ ಫೋನಲ್ಲಾದರೂ ಅದು ತುಂಬ ಜ್ಞಾಪಕ ಬಂತು. ಸರ್, ಇಷ್ಟೆಲ್ಲ ಇರೋ ಅಭಿಮಾನಿಗಳಿಗೆ ನಾನು ಒಂದು ಅಭಿಮಾನಿ ನಿಮಗೆ ಸರ್. ಸೊ ತುಂಬ ಸಂತೋಷ, ತುಂಬ ಥ್ಯಾಂಕ್ ಯು. ಆ್ಯಂಡ್ ಹುಬ್ಬಳ್ಳಿ ಜನರಿಗೆಲ್ಲರಿಗೆ ಇಷ್ಟೊತ್ತು ನಾನು ಮಾತಾಡಿದ್ದು ನೀವು ಕೇಳಿ ನಿಮ್ಮ ಪೇಷನ್ಸ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. When you say it's just a goosebumps. I have not seen such a crowd in my life for a film event. Thank you, Hubli. Thank you, Karnataka. On behalf of Satyajyoti Films, Mr. Tyagarajan sir, I welcome you all for your nice support for this event. And actually, the time is already 11:10. Actually, if I have to talk about Mr. Sudeep sir, even full evening is not enough for us. The kind of support, the kind of cooperation, the kind of work he has done for this film is amazing, awesome. Really hats off to you, Sudeep sir. And I take this opportunity to thank the entire unit, the technicians, the artists, each and everyone. As you all aware, this film was completed in a record-breaking time without sleepless nights of all the people. But it could have happened. It has happened only because of Mr. Sudeep sir. We don't know how to thank him for this. And I really thankful for this such a crowd, because I have done many films. I have not seen such a big crowd patiently waiting right from 6 o'clock to till 11 o'clock. Patiently waiting for a film event is just amazing. It can happen to you only to a superstar, Sudeep sir alone. Thank you all. And really congratulations Shanvi for this song. She should sing many more songs and she should be a successful singer. And I thank Supriya Janvi Creations for releasing this film, and KRG Creations. Definitely you people will be enjoying this film. It's a real entertainer with all the good sentiment elements. You will all really enjoy this film. Thank you. ದಾದಾ, ಯಾರು ಗೊತ್ತಾ, ಇವತ್ತು ಈ ವೇದಿಕೆ ಮೇಲೆ ನಾನು ನಿಂತಿದ್ದೀನಿ ಅಂದರೆ ನಾನು ಬಂದಿರೋದು ಕಿಚ್ಚ ಸುದೀಪ್ ಅವ್ರಿಗೆ ಮಾತ್ರ ಅಲ್ಲ, ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬ ಕಿಚ್ಚ ಅಭಿಮಾನಿಗೋಸ್ಕರ, ಆ ಪ್ರೀತಿಗೋಸ್ಕರ. ಈ ಸಂಬಂಧ ನನಗೂ ನನ್ನ ಅಣ್ಣನಿಗಿರೋದಲ್ಲ, ನಮ್ಮ ಅಪ್ಪ, ನನ್ನ ಅಕ್ಕ, ಪ್ರಿಯ ಅಕ್ಕ, ನನ್ನ ತಂಗಿ, ಆ ಮನೆಯಲ್ಲಿರೋ ಪ್ರತಿಯೊಬ್ಬರಿಗಿರುವಂಥ ಸಂಬಂಧ. ಕರ್ನಾಟಕದಲ್ಲಿ 6.5 ಕೋಟಿ ಅಭಿಮಾನಿಗಳಿಗಿರುವಂಥ ಸಂಬಂಧ. ಈ ಸಂಬಂಧ ಇವತ್ತು ನಿನ್ನೆ ಶುರುವಾಗಿರೋದಲ್ಲ. ಯಾರೋ ಬಂದು ಒಂದು ಕಲ್ಲಾಗ್ತಾರೆ ಅಂದರೆ ಅದನ್ನು ನೋಡ್ಕೊಂಡು ನಿನ್ನೋರು ನಾವಲ್ಲ. ನೀವು ಪ್ರೀತಿ ಕೊಡಿ, 100% ವಿತೌಟ್ ಡಿಸ್ಕೌಂಟ್ ತಗೊಳ್ತೀವಿ. ತೊಂದರೆ ಕೊಡಿ, 200% ಡಿಸ್ಕೌಂಟೇ ಇಲ್ಲದೆ ವಾಪಸ್ ಕೊಡ್ತೀವಿ. ಅದು ಯಾರೇ ಇರಲಿ, ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ, ಈ ರಾಜ್ಯ ನಡೆಸ್ತಾ ಇದ್ದೀವಿ ಅಂದ್ರೆ ನಿಮ್ಮ ಪ್ರೀತಿಗೋಸ್ಕರ, ಕರುನಾಡಿನ ಜನರಿಗೋಸ್ಕರ. ಈ ಕಿಚ್ಚ ಸುದೀಪಣ್ಣ ಕಟ್ಟಿರೋ ಕೋಟೆಗೆ ನಾನು ಒಬ್ಬ ಸೇನಕನಾಗಿ ನಿಂತಿರ್ತೀನಿ. ಅವ್ರ ಜೊತೆ ನಿಂತು ಕರ್ನಾಟಕವನ್ನ ಮುಂದೆ ತಗೊಂಡೋಗುವಂತ ಕೆಲಸವನ್ನ ಮಾಡ್ತೀವಿ. ನಾನು ಒಬ್ಬ ಬೆರಿ ತಮ್ಮನಾಗಿ ಬಂದಿಲ್ಲ. ಈ ರಾಜ್ಯ, ಈ ನಾಡು, ನಾನು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ ಏನೇ ಕಾರ್ಯಕ್ರಮ ಮಾಡಿದ್ರು ನನ್ನ ಶುರುವಾದ ಇದೇ ಹುಬ್ಳಿಯಿಂದ. ಅದೇ ರೀತಿ ನನ್ನ ಅಣ್ಣನ ಪಿಕ್ಚರ್ ಕೂಡ ಇದೇ ಹುಬ್ಳಿಯಿಂದ ಶುರು ಆಗ್ತಾ ಇದೆ. ಯಾರೋ ಹೇಳಿದ್ರು 100 ದಿನ ಓಡುತ್ತೆ ಅಂತ. ದಿನಗಳ ಕೌಂಟ್ ಹೋಗ್ಬಿಟ್ಟಿದೆ ಇವಾಗ. ವಿ ಆರ್ ಇನ್ ದ ಡೇಸ್ ಆಫ್ OTT. ವಿ ಆರ್ ದ ಜನರೇಷನ್ ಝೆಡ್ ಜನರೇಷನ್. ನಾವು ಬರೀ 35 ಸೆಕೆಂಡಲ್ಲಿ ಒಬ್ಬರನ್ನ ಮೇಲೆ ಕಳಿಸ್ತೀವಿ, ಒಬ್ಬರನ್ನ ಕೆಳಗೆ ಕಳಿಸ್ತೀವಿ. 30 seconds ಈಸ್ ಅವರ್ ಟೈಮ್. ನಾವು ಎಲ್ಲ ಇಲ್ಲಿ ನೋಡಿ, ಅಲ್ಲಿ ನೋಡು, ಆ ಬ್ಯೂಟಿಫುಲ್ ಲೇಡೀಸ್ ಅವರೇ. ಇಷ್ಟು ಗಂಟೆ 11:15 11 ಕಾಲ ಆದರೂ ಆ ಬ್ಯೂಟಿಫುಲ್ ಹುಡುಗಿಯರು ನಿಂತವ್ರು ಯಾಕೆ ಹೇಳು? ನಮ್ಮ ಕಿಚ್ಚಣ್ಣ ನೋಡೋಕ್ಕೆ. ಈ ಕರುನಾಡಿನ ಈ ಹುಬ್ಳಿ ಮಣ್ಣನ್ನ ಮೆಟ್ಟಿದಂತ ಏನದು
ಮಧುಕರಿ ನಾಯಕ ಚಕ್ರವರ್ತಿ, ಕರುನಾಡ್ ಚಕ್ರವರ್ತಿ. ಹುಬ್ಳಿ ಮಣ್ಣು ಮೆಟ್ಟಿದ, ಗಂಡು ಮೆಟ್ಟಿದ ನಾಡು. ಹುಬ್ಳಿ ಮಣ್ಣು ಮೆಟ್ಟಿದ, ಗಂಡು ಮೆಟ್ಟಿದ ನಾಡು ಕರುನಾಡು. ಹುಬ್ಬಳ್ಳಿಯಿಂದ ಶುರು ಆಗುತ್ತೆ. ಮಾರ್ಕು 100 ಕೋಟಿಯನ್ನ ನಮ್ಮ ಕರ್ನಾಟಕ ಜನತೆಗೆ ತಂದು ಕೊಡುತ್ತೆ. ಇವಾಗ ನೀವು ಬೇರೆಯವ್ರನ್ನ ಡಾನ್ಸ್ ಮಾಡಿಸಿದ್ರಿ, ಹಾ, ನನ್ನ ನೀವು ಬೇಕಾ ಡಾನ್ಸ ಮಾಡಿಸಿ, ನೋಡ್ರಪ್ಪ. ನಿಲ್ಸಿ ನನಗೊಂದು ಆಕ್ಟಿಂಗ್ ಅಲ್ಲಿ ಒಂದು ರೋಲ್ ಕೊಟ್ರು ಮಾಡ್ತೀನಲ್ವಾ, ಆಗುತ್ತಾ? ಏನ್ ಗೊತ್ತಾ, ನಮ್ಮ ನಲಪಾಡ್ ಅವ್ರ ಬಗ್ಗೆ ಮಾತಾಡಬೇಕು. ಮಾತು ಅದ್ಭುತವಾಗಿ ಆಡ್ತಾರೆ, ಅಂದ ಚಂದ ಇದೆ. ಅಫ್ಕೋರ್ಸ್ ನಿಮ್ಮ ತಂದೆಯಿಂದ ಬಂದಿರೋದೇ ಬಿಡಿ ಇವೆಲ್ಲ. ಅಂಡ್ ಈಗ ನಿಮ್ಗೋಸ್ಕರ ಒಂದು ಹೆಜ್ಜೆಯನ್ನು ಹಾಕ್ತಾರೆ. ಒಂದ್ ನಿಮಿಷ, ನನ್ನ ತಂದೆಯಿಂದ ನನಗ್ ಬರುತ್ತೆ, ಬೇರೆ ಯಾರಕ್ ಬರುತ್ತೆ? ಇಲ್ಲ ಮಾರಾಯ, ಅಂದ್ರೆ ನಿಮ್ಮ ತಂದೆಯವರ ಪರಿಚಯ ನನ್ಗೆ ಇರೋದ್ರಿಂದ ಅವ್ರಷ್ಟು ಅದ್ಭುತವಾಗಿ ಕಾಣ್ತಾರೆ. ನನ್ ಜೊತೆ- ಮಗನು ಹಂಗೆ ಬಂದಾರೆ ಅಂತ. ನನ್ನ ಜೊತೆ ನಮ್ಮ ಈ ಭಾಗದ ಶಾಸಕರು ಪ್ರಸಾದ್ ಅಬ್ಬಯ್ಯ ಅವರು ಕೂಡ ಬಂದಿದ್ರು, ನಮ್ಮೆಲ್ಲ ವಿನೋದ ಸೂಟಿ, ನನ್ನ ಎಲ್ಲ ಹುಬ್ಳಿ ಧಾರವಾಡ ಟೀಮ್ ಕಂಪ್ಲೀಟ್ ಇವತ್ತು ಇಲ್ಲಿದೆ. ಹೌದು, ನಾನು ಒಂದೇ ಮಾತು ಹೇಳ್ತೀನಿ, ಮಾರ್ಕ್ ಶುರುವಾದ, ಇನ್ನು ಮುಂದೆ ಕೂಡ ದೊಡ್ಡ ದೊಡ್ಡ ಸಿನಿಮಾ ಕರ್ನಾಟಕ ಇಡೀ ಭಾರತಕ್ಕೆ ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕೀ ಜೈ. ಕಿಚ್ಚವ್ರು ಹೊರಗೆ ಬರ್ಬೇಕು, ನೀವು ಹೇಳಿದ ತಕ್ಷಣ ಹೊರಗೆ ವಾಪಸ್. ಬೋಲೋ ಭಾರತ್ ಮಾತಾ ಕೀ ಜೈ. ಇವತ್ತು ಮಾರ್ಕ್ ಚಿತ್ರದ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಉಪಸ್ಥಿತರ್ತಕ್ಕಂಥ ನನ್ನ ಆತ್ಮೀಯರು, ಹುಬ್ಬಳ್ಳಿ ಪೂರ್ವದ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರೇ, ಹಾಗೂ ನನ್ನೆಲ್ಲ ಹುಬ್ಬಳ್ಳಿಯ ಆತ್ಮೀಯ ಬಂಧುಗಳೇ, ಬಹುಶಃ ನಾವೆಲ್ಲರೂ ಕೂಡ ಕಿಚ್ಚ ಸುದೀಪ್ ಅವ್ರ ಸಲುವಾಗಿ ಕಾಯ್ತಾ ಇದ್ದೇವೆ. ಅವ್ರಿಗಿಂತ ಮೊದಲು ಸಣ್ಣ ನಟರು ಹೆಂಗೆ ಬರ್ತಾರಲ್ಲ ಹಂಗೆ ನಾನು ಮತ್ತು ಪ್ರಸಾದ್ ಅಬ್ಬಯ್ಯವರು ಬಂದು ಸ್ವಲ್ಪ ನಟನೆ ಮಾಡಿ ಹೋಗುವಂಥ ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಒಳ್ಳೆ ವಾಪಸ್. ಇವತ್ತು ಈ ಮಾರ್ಕ್ ಚಿತ್ರನ ಒಂದೇ ಒಂದು ವರ್ಡ್ನಲ್ಲಿ ಹೇಳೋದು ಅಂತಂದರೆ, ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗ್ತಕ್ಕಂಥದ್ದು ಯಾವ್ದಾದ್ರು ಪಿಕ್ಚರ್ ಇದೆ ಅದು ಮಾರ್ಕ್ ಪಿಕ್ಚರ್ ಅನ್ನೋಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಿಚ್ಚ ಸುದೀಪ್ ಅವರು ವಿಶೇಷವಾಗಿ ಅಭಿನವ ಚಕ್ರವರ್ತಿ, ಕಿಚ್ಚ, ಬಾದಶಾ ಹಾಗೂ ಕನ್ನಡ ಕಲಾಭೂಷಣ ಈ ರೀತಿಯಾಗಿರ್ತಕ್ಕಂಥ ಅನೇಕ ಬಿರುದುಗಳನ್ನು ಪಡಿ ಮುಖಾಂತರ ಇವತ್ತೇನು ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ಆ ರಿಲೀಸ್ಲಿಂದನೂ ಕೂಡ 25ನೇ ತಾರೀಕಿಗೆ ಆಗ್ತಕ್ಕಂಥ ಫಿಲ್ಮ್ ಹೊಸ ರಿಲೀಸ್ ಆದಾಗ ಇನ್ನೊಂದು ಹೊಸ ಬಿರುದನ್ನು ನಾವೆಲ್ಲರೂ ಕೂಡ ಕಿಚ್ಚ ಸುದೀಪ್ ಅವರು ಕೊಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆಗಲೇ ಅಬ್ಬಯ್ಯವ್ರು ಹೇಳ್ದಂಗೆ ಉತ್ತರ ಕರ್ನಾಟಕ ಅಂತಂದರೆ ಇವತ್ತೇನಾದರೂ ಈ ಎಲ್ಲ ಪಿಕ್ಚರ್ಗಳನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಯಾರು ಅಂತಂದರೆ ಅದು ಉತ್ತರ ಕರ್ನಾಟಕದ ಹೆಮ್ಮೆ ಜನ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಎಲ್ಲ ಕಲಾ ಪೋಷಕರನ್ನು ಇವತ್ತು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಒಂದು ಕೊಡುಗೆಯನ್ನು ಇವತ್ತು, ಅದರಲ್ಲಿ ವಿಶೇಷವಾಗಿ ಹುಬ್ಳಿಯಲ್ಲಿ ಆಗಿರ್ತಕ್ಕಂಥ ಈ ರೀತಿಯಾದಂಥ ಚಲನಚಿತ್ರಗಳ ರಿಲೀಸಿಂಗ್ ಕಾರ್ಯಕ್ರಮ ಏನಾಗುತ್ತಲ್ಲ ಅವು ಯಾವೂ ಕೂಡ ಫೇಲ್ ಆಗೋದಿಲ್ಲ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಚಿತ್ರ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಚಿತ್ರ ಆಗಿರುತ್ತದೆ. ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ರೆಕಾರ್ಡ್ ಆಗುತ್ತೆ. 100 days ಓಡಿ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥ ಪಿಕ್ಚರ್ ಆಗಲಿ ಅಂತ ಹಾರೈಸಿ 2 ಮಾತು ಮುಗ್ತೇನೆ. ನಮಸ್ಕಾರ. ಹುಬ್ಳಿ ನಮಸ್ಕಾರ. ಕಿಚ್ಚೋತ್ಸವ ಇನ್ನು ಒಂದು ವಾರಕ್ಕೆ ಮಾರ್ಕ್ ಬರುತ್ತೆ. ಬಟ್ ನನಗೆ ಜೀವನದಲ್ಲಿ ಕಿಚ್ಚೋತ್ಸವ ನನ್ನೊಳಗಾಗಿದ್ದು ಹುಚ್ಚ ಸಿನಿಮಾ ಬಂದಾಗಲೇ. ನಾನು ಏನು ಓದ್ತೀನೋ ಬಿಡ್ತೀನೋ ಆ್ಯಕ್ಟರ್ ಆಗಬೇಕು ಅಂತ ಅವಾಗಲೇ ಡಿಸೈಡ್ ಮಾಡಿದ್ದೆ ನಾನು. ಸೊ ಲಕ್ಕಿಲಿ ದೇವ್ರ ದಯದಿಂದ ಹೆಬ್ಬುಲಿ ಆದಮೇಲೆ ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಅವರು ನೋಡ್ತಾ, ಹೆಬ್ಬುಲಿ ಸೀನ್ ಇರಲಿಲ್ಲ, ಮಾರ್ಕಲ್ಲಿ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಈ ಹುಬ್ಳಿ ಚಳಿ ಈಗ ತಡ್ಕೊಳಕ್ಕಾಗ್ತಾ ಇಲ್ಲ ನಮಗಲ್ಲಿ. ಆದರೆ 25ನೇ ತಾರೀಕಿಂದ ಥಿಯೇಟ್ರ್ ಒಳಗೂ ಚಳಿ ಬಿಸಿ ಆಗುತ್ತೆ. ಆ ರೇಂಜಿಗೆ ಸರ್ ಬರ್ತಾ ಇದ್ದಾರೆ. ಇದು ಬರೀ ಸಿನಿಮಾ ಅಲ್ಲ, ಇದೊಂದು ರೆಕಾರ್ಡು. ಕ್ರಿಕೆಟ್ ಥರ ಆಟ ಆಡಿದ್ದೀವಿ ನಾವು. 108 ದಿನ 140 ಕಾಲ್ ಶೀಟ್ ಅಲ್ಲ, 140 ಕಾಲ್ ಶೀಟು. ನಮ್ಮ ನಾಯಕ ಸುದೀಪ್ ಸರ್ ಅವ್ರ ಜೊತೆ ಆಡ್ತಾ ಇದ್ರೆ ನಾವು ನಿದ್ದೆ ಮಾಡಿದೆವು, ಆಟ ಆಡಿದೆವು, ಏನೂ ಗೊತ್ತಾಗಿಲ್ಲ. ನಾನು ಒಂದೇ ಮಾತು ಹೇಳೋದು, ನನ್ನಂಗೆ ಈಗ ಎಲ್ಲ ಕಲಾವಿದರಿಗೂ ನಮಗೆ ಒಂದು ಗಿಫ್ಟ್ ಇದು. ಯಾಕೆಂದರೆ ಇಂಥವ್ರ ಜೊತೆ ಪ್ರತಿದಿನ ಸಿಗಲ್ಲ ಆ್ಯಕ್ಟ್ ಮಾಡೋಕ್ಕೆ. ನನಗಿದು 2ನೇ ಸಿನಿಮಾ, ಅವ್ರ ಜೊತೆ ಎದುರುಗಡೆ ಮಾಡಿದ್ದು 1ನೇ ಸಿನಿಮಾ ಇದು. ಹೂವಿನಿಂದ ನಾರು ಸ್ವರ್ಗ ಅಂತಾರೆ ಕವಿಗಳ ನಾಡಿದು. ಹಾಗೆ ನನಗೀಗ ಸ್ವರ್ಗದಲ್ಲಿ ಇದ್ದೀನಿ.
25ಕ್ಕೆ ನಿಮಗೂ ಆ ಸ್ವರ್ಗ ಗೊತ್ತಾಗುತ್ತೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಹುಬ್ಳಿ ಮಂದಿ, ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಬಂದಾಗ ಜೋಳದ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತಿದ್ದೆ. ಜೋಳದ ರೊಟ್ಟಿ ಸಿಗ್ಲಿಲ್ಲ. ಆದರೆ ಇವಾಗ ನಿಮ್ನೆಲ್ಲ ನೋಡಿ ನನ್ನ ಕಣ್ಣು ಮತ್ತೆ ಮನಸ್ಸು ತುಂಬಿದೆ. ಮಾರ್ಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ ಐ ಥಿಂಕ್ ಸುದೀಪ್ ಸರ್ ಜೊತೆ ಕೊನೆ ಲಾಸ್ಟ್ 4-5 ತಿಂಗಳು ಸ್ಪೆಂಡ್ ಮಾಡಿದ್ದೀವಿ ಒಟ್ಟಿಗೆ. ಅವರಿಂದ ಕಲಿಯೋಂಥ ವಿಚಾರಗಳು ತುಂಬ ಇತ್ತು. ಆದರೆ ಅದ್ರ ಜೊತೆಗೆ ಅವರಿಂದ ಇನ್ನೊಂದು ಕಲ್ತಿದ್ದೇನು ಅಂದರೆ, ಇಷ್ಟು ಸಿನಿಮಾ ಮಾಡಿದ್ದಾರೆ, ಎಲ್ಲರಿಗೂ ಎಷ್ಟು ಪ್ರೀತಿ ಕೊಡ್ತಾರೆ, ಆ್ಯಂಡ್ ಅವ್ರ ಥರ ನಿಮ್ಮ ಥರ ಜನನ ಸಂಪಾದನೆ ಮಾಡಬೇಕು ಅಂತ. 25ನೇ ತಾರೀಕು ಬರ್ತೀವಿ. ಈ ಸಿನಿಮಾಯಿಂದ ನಾನು ತಗೊಂಡಿರೋ ತುಂಬ ವಿಚಾರ ಇದೆ. ನಾನು ಈ ಸಿನಿಮಾಗೆ ಏನು ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಸತ್ಯಜ್ಯೋತಿ ಸಿನಿಮಾಯಿಂದ, ನಮ್ಮ ಸುದೀಪ್ ಸರಿಂದ ಹಾಗೂ ನನ್ನ ತಂಡದಿಂದ ನಾ ಕಳೆದಿರೋ ಎಲ್ಲ ಕ್ಷಣಗಳು ನಂಗೆ ನೆನಪಿದೆ. ಆ್ಯಂಡ್ ಇಟ್ಸ್ ಸಮಥಿಂಗ್ ವಿಚ್ ಐ ವಿಲ್ ಟೇಕ್ ಇಟ್ ಫಾರ್ ಅ ಲಾಂಗ್ ಟೈಮ್. ಥ್ಯಾಂಕ್ ಯು. ಇವತ್ತು 5 ಗಂಟೆಯಿಂದ ನಾನು ಇಲ್ಲೇ ಇದ್ದೀನಿ. ಆ್ಯಂಡ್ ಪ್ರತಿಯೊಬ್ಬರು ಕಮ್ಮಿ ಎಂದು ಆಗ್ತಾ ಇಲ್ಲ, ಬರೀ ಜಾಸ್ತಿನೇ ಆಗ್ತಾ ಇದೆ ನಮ್ಮ ಸರ್ನ ನೋಡೋದಕ್ಕೆ. ಆ್ಯಂಡ್ ತುಂಬ ಕಾಯಿಸಲ್ಲ ನಿಮ್ಮನ್ನು. ನಮ್ಮ ಸರ್ ಹೇಳ್ಬಿಟ್ಟಿದ್ದಾರೆ, ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಮನಸ್ಸಲ್ಲೇ ಮಾತಾಡಬೇಕು ಅಂತ. 25ನೇ ತಾರೀಕು ಬರ್ತಾ ಇದ್ದೀವಿ. ನೀವು ಸಿನಿಮಾಯಿಂದ ಆಚೆ ಬಂದಮೇಲೆ ಊರು ತುಂಬ ಹೇಳ್ತೀರಾ ಅಂತ ನಾನು ಹೇಳ್ತೀನಿ. ಸೊ ಅಷ್ಟು ಸಖತ್ತಾಗಿ ಮಾಡಿದ್ದೀವಿ ಒಂದು ಸಿನಿಮಾನ ಅಂತ ನಮ್ಮ ಸರ್ ಕಡೆಯಿಂದ. ಆ್ಯಂಡ್ ವಿ ಆರ್ ಬ್ಲೆಸ್ಡ್. ಆ್ಯಂಡ್ ಚಿಕ್ಕ ವಯಸ್ಸಿಂದ ಅವ್ರಿಗೆ ನಾನು ದೊಡ್ಡ ಫ್ಯಾನು, ಆ್ಯಂಡ್ ಫ್ಯಾನ್ ಬಾಯ್ ಕೂಡ ಇವಾಗಲೂ ಅಷ್ಟೇ. ಅವ್ರು ನೋಡೋಕ್ಕೆ ತುಂಬ ಹೆದರ್ಕೊಳ್ತೀನಿ ನಾನು. ಆ್ಯಂಡ್ ಇವತ್ತು ಅವ್ರ ಜೊತೆನೇ ಅವರ ವಿಲ್ಲನಾಗ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅವ್ರ ಜೊತೆಗೆ ಅಂತಂದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಸಕ್ಕತ್ತಾಗಿ ಮಾಡ್ಯಾರೆ, ಸಖತ್ತಾಗಿ ಕಾಣ್ತಾ ಇದ್ದಾರೆ ಇವತ್ತು. ಆ್ಯಂಡ್ ನಮ್ಮ ಪೊಲೀಸರು ಮಾತ್ರ ತುಂಬ ಡಿಸೆಂಟ್ ಆಗಿದ್ದಾರೆ ಇವತ್ತು, ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ 25ನೇ ತಾರೀಕು ಪ್ಲೀಸ್ ನಿಮ್ಮ ಡೇಟ್ನ ನೀವೇ ಮಾರ್ಕ್ ಮಾಡ್ಕೊಬಿಡಿ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ನಾನು ಸ್ಟೇಜ್ ಮೇಲಿದ್ದು ಎಷ್ಟೊಂದು ಜನ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದಾಗ ನಾನು ಥ್ಯಾಂಕ್ ಯು, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಮದುವೆ ಸಮಯದಲ್ಲಿ ಇಷ್ಟು ಜನ ನೋಡ್ತಾ ಇದ್ದೀನಿ, ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮಂಗೆ ಸುದೀಪ್ ಸರ್ ಅಭಿಮಾನಿ. ಆದರೆ ನಮ್ಮ ಮನೇಲಿ ಈ ಥರ ಈವೆಂಟ್ಸ್ಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಕಳಿಸ್ತಾನೂ ಇರಲಿಲ್ಲ. ನಾನು ಅದಕ್ಕೆ ಚಿಕ್ಕ ವಯಸ್ಸಲ್ಲಿರುವಾಗ ಅವ್ರ ಬರ್ಡೇ ದಿನ ಈ ಮ್ಯೂಸಿಕ್ ಚಾನೆಲ್ಸಲ್ಲಿ ಅವ್ರು ಸ್ಪೆಸಿಫಿಕ್ಕಾಗಿ ಅವ್ರ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾರಲ್ಲ, ನಾವು ಕರೆ ಮಾಡಿ ನಾನು ಅರ್ಚನಾ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ, ಸುದೀಪ್ ಸರ್ಗೆ ನನ್ನ ಬರ್ಡೇ ವಿಶಸ್ ತಿಳಿಸ್ಬಿಡಿ, ನಾನು ಅವ್ರ ದೊಡ್ಡ ಅಭಿಮಾನಿ ಅಂತ ಹೇಳಿ ಅಂತ. ಅವರು ಖಂಡಿತ ಹೇಳ್ತೀವಿ, ನಿಮಗಾಗಿ ಈ ಗೀತೆ ಅಂತೆಲ್ಲ ಮಾಡ್ತಾರಲ್ಲ. ಅಲ್ಲಿಂದ ಇವತ್ತು ಅವ್ರ ಜೊತೆ ನಾನು ನಟಿಸಿದ್ದೀನಿ ಅಂದಾಗ ನನಗೆ ಭಾಳ ಹೆಮ್ಮೆ ಆಗುತ್ತೆ. ನನ್ನ ಕೆರಿಯರಲ್ಲಿ ಮೈಲ್ ಸ್ಟೋನ್ ಅದು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. 25ನೇ ತಾರೀಕು ಮಾರ್ಕ್ ಚಿತ್ರ ರಿಲೀಸ್ ಆಗ್ತಿದೆ. ಸಿನಿಮಾ ನೋಡೋಣ, ಮಜಾ ಮಾಡೋಣ, ಧೂಳೆಪ್ಸೋಣ. ಥ್ಯಾಂಕ್ ಯು. ಮೊದಲಿಗೆ ನಾನು ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕೆರಿಯರಲ್ಲಿ ಮೊದಲನೇ ಬಾರಿ ಪ್ರೀ ಇವೆಂಟಲ್ಲಿ ಇಷ್ಟು ಜನನ ನೋಡ್ತಿರೋದು, ಇದು ನಿಜವಾಗ್ಲೂ ನಾನು ಭಾವುಕನಾಗಿದ್ದೀನಿ. ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಪ್ರತಿ ಸರಿ ನಮಗೆಲ್ಲ ಒಂದಲ್ಲ ಒಂದು ರೀತಿ ಸರ್ಪ್ರೈಸ್ ಮಾಡ್ತಾ ಇದ್ದೀರಾ. ನನ್ನ ಕೆರಿಯರಲ್ಲಿ ಇದು ಒಂದು ದೊಡ್ಡ ಪ್ರೀ ರಿಲೀಸ್ ಈವೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸಿನಿಮಾಲು ಆಗಲೂ ಸರಿ, ಆಮೇಲೆ ಈ ಸಿನಿಮಾಗೆ ನೀವು ರೆಫರ್ ಮಾಡಿದ್ರಿ, ತುಂಬ ಖುಷಿಪಟ್ಟೆ, ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸರ್. ನಮಸ್ತೆ ಹುಬ್ಬಳ್ಳಿ, ಎಲ್ಲರೂ ಹೇಗಿದ್ದೀರಾ? ಚಲೋ. ತುಂಬ ಖುಷಿ ಆಗ್ತಿದೆ. ಮೊದಲನೇ ಸರಿ ನಿಮ್ಮನ್ನೆಲ್ಲ ಇಷ್ಟು ಕ್ಲೋಸಪ್ಪಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚಳಿಯಲ್ಲಿ ಕಾಯ್ಕೊಂಡಿದ್ದೀರಾ ಸುದೀಪ್ ಅಣ್ಣನಿಗೋಸ್ಕರ. ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಇದೇ 25ನೇ ತಾರೀಕು ನಮ್ಮ ಸಿನಿಮಾ ಮಾರ್ಕ್ ರಿಲೀಸ್ ಆಗ್ತಿದೆ. ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಿ, ನಮ್ಮನ್ನೆಲ್ಲ ಆಶೀರ್ವದಿಸ್ರಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವ್ಯಾರೂ ಮಾತಾಡೋದು ನಿಮ್ಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಸುದೀಪ್ ಅಣ್ಣನ ನೋಡ್ಬೇಕಂತ ಬಂದಿರಿ ನೀವು. ಒಂಥರ ಫಿಲಿಮ್ ಬರೋಕ್ಕಿಂತ ಮುಂಚೆ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ, ಆ ಥರ ಈಗ ನಾವೆಲ್ಲ ಬಂದಿರೋದು. ಆದಷ್ಟು ಬೇಗನೆ ಸುದೀಪ್ ಅಣ್ಣ ಬರ್ತಾರೆ. ಸುದೀಪ್ ಅಣ್ಣ ಆದಷ್ಟು ಬೇಗನೆ ನೀವು ಬರಬೇಕು. ಸಾಕು, ಕಾದು ನಮ್ಮ ಜನರಿಗೆ ಸಾಕಾಯ್ತು. ಈಗ ನೀನು ಎಷ್ಟು ಜಲ್ದಿ ಬರ್ತಿ ಅಷ್ಟು ಜನ ನಮ್ಗೆ ಖುಷಿ ಆಗ್ತಾರೆ. ಯಾಕಂದ್ರೆ ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪೀಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲಂತ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು
ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್ಸು. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದುರೆಲ್ಲ ಫ್ಯಾನ್ಸು ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಹೌದು ದಾದಾ ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ಮ ದಾದಾ. ಹಂಗಾಗಿ ಮಾರ್ಕ್ ಫಿಲಿಮ್ನ ನೀವೆಲ್ಲರೂ ನೋಡಲೇಬೇಕು. ಈ ಫಿಲಿಮ್ನ ಯಶಸ್ವಿಯಾಗಿ ಮಾಡಲೇಬೇಕು. ಯಾವತ್ತು ನಮ್ಮ ಸುದೀಪ್ ಅಣ್ಣನಿಗೆ ಫ್ಯಾನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾರು ಕೈ ಬಿಟ್ಟರು ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಫ್ಯಾನ್ಸ್ಗೋಸ್ಕರ ಇಷ್ಟು ಕಷ್ಟಪಟ್ಟು 4.5 ತಿಂಗಳಾಗ ಈ ಫಿಲಿಮ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸುದೀಪ್ ಅಣ್ಣನ ಜೊತೆಗೆ ನಿಂದಿರ್ತೇವೆ. ತಾವೆಲ್ಲರೂ ನಿಂತು ಆ ಸುದೀಪ್ ಅಣ್ಣಗೆ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತಾನೆ. ಆದಷ್ಟು ಬೇಗ ಸುದೀಪ್ ಅಣ್ಣ ವೇದಿಕೆ ಮೇಲೂ ಬರ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾನೆ. ತಮ್ಮೆಲ್ಲರಿಗೂ ಒಂದ್ಸಲ ಎರಡು ಮಾತು ಮುಗಿಸ್ತಾನೆ. ಇವತ್ತು ಹುಬ್ಬಳ್ಳಿಗೆ ನಮ್ಮ ಹೆಬ್ಬುಲಿ ಬಂದಿದೆ. ಈ ಹೆಬ್ಬುಲಿ ಕಿಚ್ಚ ಸುದೀಪ್ ಅವರು ಇವತ್ತು ಅವ್ರು ನೋಡೋದಕ್ಕೆ ಇಷ್ಟೊಂದು ಚಳಿಯಲ್ಲಿ ಕಿಚ್ಚು ಥರ ನಮ್ಮೆಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಇವತ್ತು ಕಿಚ್ಚ ಸುದೀಪ್ ಅಣ್ಣ ಇವಾಗ ಹಿಂದೆ ಕಾಯ್ತಾ ಇದ್ದಾರೆ ತಮ್ಮನ್ನೆಲ್ಲ ನೋಡೋದಕ್ಕೆ. ನಾವು ಹೆಚ್ಚು ಮಾತಾಡೋದಿಲ್ಲ. ಅವರು 6 ತಿಂಗಳಲ್ಲಿ ಬೆಳಿಗ್ಗೆ ಬಿಗ್ ಬಾಸಲ್ಲಿ ಇರ್ತಾರೆ, ರಾತ್ರಿ ಬಿಗ್ ಬಾಸಲ್ಲಿ ಇರ್ತಾರೆ, ಚೆನ್ನೈಯಲ್ಲಿ ಇರ್ತಾರೆ. 6 ತಿಂಗಳಲ್ಲಿ ಪಿಕ್ಚರ್ ಮುಗಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಪಿಕ್ಚರು. ಈ ಮಾರ್ಕ್ ಪಿಕ್ಚರು ಹುಬ್ಬಳ್ಳಿಯಲ್ಲಿ ಕರ್ನಾಟಕದಲ್ಲಿ ಸೆಂಟ್ರಲ್ ಮಾಡ್ತಾ ಇರೋದ್ರಿಂದ ಸೆಂಟ್ರಲ್ ಮಾಡ್ತಕ್ಕಂಥ ಕರ್ನಾಟಕ ಮಾರ್ಕ್ ಆಗಬೇಕು, ಬಾಕ್ಸ್ ಆಫೀಸ್ ತುಂಬಬೇಕು. ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ತಾವೆಲ್ಲ ಥಿಯೇಟ್ರಲ್ಲಿ ನೋಡಿ ಹೇಳೋದಾಗಲಿ. ನಮಸ್ಕಾರ. ನಾನು ಮಾತಾಡಲ್ಲ. ಹುಬ್ಳಿ ನನಗೆ ಸೌಂಡ್ ಕೇಳ್ತಾ ಇಲ್ಲ. ನಾನು ಮಾತಾಡಿದ್ಮೇಲೆ ನೆಕ್ಸ್ಟ್ ನನ್ನ ಅಣ್ಣ ಬರ್ತಾರೆ. ಅದಕ್ಕಿಂತ ಮುಂಚೆ ಹುಬ್ಳಿ ಒಂದ್ಸರಿ ಜೋರಾಗಿ ಕಿಚ್ಚಾನಿ ಕೇಳಿಸ್ತಾ ಇಲ್ಲ. ಇಲ್ಲಿ ಹೇಳೋ ಶಬ್ದ ಕರ್ನಾಟಕದ ಸೆಂಟ್ರಲ್ ಭಾಗದಿಂದ ಹೇಳಿದ್ರೆ ಇಡೀ ಕರ್ನಾಟಕ ನಡುಗಬೇಕು. ಆ ರೀತಿ ಹೇಳಿ ಒಂದ್ಸರಿ ಕಿಚ್ಚ. ನನ್ಗಿಂತ ಮುಂಚೆ ತುಂಬ ಜನ ಮಾತಾಡಿದ್ರು. ನಾನಾದ್ಮೇಲೆ ನನ್ನ ಅಣ್ಣ ಮಾತಾಡ್ತಾರೆ. ಈ ವೇದಿಕೆ ಇಷ್ಟು ಭವ್ಯವಾಗಿದೆ. ಆಲ್ಮೋಸ್ಟ್ 12:30 ಆಗಿದೆ ಟೈಮು. ಹುಬ್ಳಿ ಚಳಿ 11 ಗಂಟೆ ಆಯ್ತು. ಓ ಟೈಮ್ ತಪ್ಪು ಹೇಳ್ಬಿಟ್ಟ. ಆಯ್ತು 11:30 ಬರ್ತಾರೆ ಬಿಡು ಅಣ್ಣ. ಅರ್ಧ ಗಂಟೆ ನಾನೇ ಮಾತಾಡ್ತೀನಿ. ಇಲ್ಲಿ ಬಂದಿರೋರ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಪೊಲೀಸ್ ಅವರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ನೀವೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದ ಪರವಾಗಿ. ಹಾಗೆ ಮಾರ್ಕ್ ಸಿನಿಮಾ ಮಾಡಬೇಕಾದಾಗ ನನಗೊಂದು ಭಾಷೆಯಲ್ಲಿ ಪ್ರಾಬ್ಲಮ್ ಇತ್ತು. ನಾನು ಮಾರ್ಕ್ ಚೆನ್ನೈ ಶೂಟಿಂಗ್ ಹೋಗಿದ್ದೆ. ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ, ಯಾಕಂದರೆ ಕನ್ನಡ ಮೀಡಿಯಮ್ಮು. ಅಲ್ಲಿ ತಮಿಳ್ನಾಡಲ್ಲಿ ತಮಿಳು ಮಾತಾಡಬೇಕು, ನನಗೆ ಬರಲ್ಲ. ಏನಿದ್ರು ಬಾಯಿಸೇನೆ. ಸಂಜೆ ಊಟಕ್ಕೆ ಹೋದ್ರು ಸಾಕು ಅನ್ನ ಕನ್ನ ಕ್ಯಾ ಹಿಂದೆ. ಅವ್ರಿಗೆ ಹಿಂದಿ ಬರಲ್ಲ, ಕನ್ನಡದಲ್ಲೇ ತಮಿಳಲ್ಲೇ ಮಾತಾಡಬೇಕು. ಅದಕ್ಕೆ ನಾನು ಸುದೀಪ್ ಸರ್ಗೆ ಹೇಳೋದು, 100 ರೂಪಾಯಿ ನೋಟ್ ಇದ್ದಂಗೆ ಸುದೀಪ್ ಸರು. ಆ ನೋಟಲ್ಲಿ ಎಷ್ಟು ಭಾಷೆ ಇದೆ ಎಲ್ಲ ಭಾಷೆನೂ ಮಾತಾಡ್ತಾರೆ. ತೆಲುಗುಗೆ ಹೋದ್ರೆ ತೆಲುಗು, ಕನ್ನಡಕ್ಕೆ ಬಂದರೆ ಕನ್ನಡ, ತಮಿಳಿಗೆ ಹೋದ್ರೆ ತಮಿಳು, ಮಲಯಾಳಂಗೆ ಹೋದ್ರೆ ಮಲಯಾಳಮ್ಮು. ಅದಕ್ಕೆ ಪ್ಯಾನ್ ಇಂಡಿಯಾ ಸ್ಟಾರ್ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಸರ್ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಇದೇ 25 ಡಿಸೆಂಬರ್ ಬರ್ತಾ ಇದ್ದೀವಿ. ಮಾರ್ಕ್ ಮಾಡ್ಕೊಳ್ಳಿ. ನೀವು ಇಷ್ಟು ದಿನ ನೋಡಿರೋ ಮಾಸ್ಗಿಂತಲೂ ಈ ಮಾರ್ಕು ನೆಕ್ಸ್ಟ್ ಲೆವೆಲ್ ಮಾಸ್ ಆಗಿರುತ್ತೆ. ಆದ್ರಿಂದ ಒಂದೇ ಒಂದು ಡೈಲಾಗ್ ನಂದು. ಬರ್ಲಿ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡ್ಕೋಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಜನಕ್ಕೆ. ನಾನು ಇದೇ ಹುಬ್ಬಳ್ಳಿಯಲ್ಲಿ 2 ವರ್ಷ ಕೆಲಸ ಮಾಡ್ತಿದ್ದೆ. ಪ್ರತಿ ಭಾನುವಾರ ಸಿದ್ದೇಶ್ವರ ಮಠದಲ್ಲಿ ನಾನು ಊಟಕ್ಕೆ ಹೋಗ್ತಾ ಇದ್ದೆ. ಆ ನೆನಪು ಇವತ್ತು ಬಂತು. ಸೊ ಈ ಮಣ್ಣಿನ ಅನ್ನ ತಿಂದಿದ್ದೀನಿ. ಈ ಮಣ್ಣಿಗೆ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀನಿ. ನಿಮ್ಮ ಪ್ರೀತಿ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡಿಸೆಂಬರ್ 25 ಮಾರ್ಕ್ ಮಾಡ್ಕೊಳ್ಳಿ. ಹಲೋ ಹುಬ್ಬಳ್ಳಿ, ಹಲೋ ಹುಬ್ಬಳ್ಳಿ. ಸ್ವಾಗತ ಸರ್, ವೆಲ್ಕಮ್ ಸರ್. ಕನ್ನಡ ಗಂಡು ಮೆಟ್ಟಿನ ನಾಡು, ಸಿದ್ಧಾರೂಢರ ಕರ್ಮಭೂಮಿ. ಏನ್ರಿ ಇದು ತೆಂಗಿನಕಾಯಿ ಅವರೇ?
ಹುಬ್ಬಳ್ಳಿಯಲ್ಲಿ ಏನು ಇವತ್ತು ನಮ್ಮ ಸ್ಟಾರ್ನ ನೋಡ್ಕೊಂಡು ಇವತ್ತು ಹುಬ್ಬಳ್ಳಿಯ ಚಳಿ ಗಾಳಿ ಎಲ್ಲವನ್ನು ಮರೆತು ಯುವಕರಲ್ಲಿ ಯುವತಿಯರಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಸ್ಫೂರ್ತಿ ಬಂದಿದೆ. ಇವತ್ತು ಕಿಚ್ಚ ಅಂದರೆ ಹಂಗೆ ಅದು. ಪ್ರತಿಯೊಬ್ಬರ ಏನು ಸ್ಯಾಂಡಲ್ವುಡ್ಡಿನ ಬಾದ್ಶಾ ಅಂತ ಏನು ಹೇಳ್ತೀವಿ, ಸೂಪರ್ ಸ್ಟಾರ್ ಕಿಚ್ಚ ಇವರ ಒಂದು ಏನು ಇವತ್ತು ಬಹುಶಃ ಈ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ದೊಡ್ಡ ಜನ ಸಾಗರ ನೋಡ್ತಾ ಇದ್ರೆ ಬಹುಶಃ ಹುಬ್ಬಳ್ಳಿಯ ನಾಡು ನೆಲ ಯಾವತ್ತೂ ಕೂಡ ಕಲಾವಿದರನ್ನು ಉಳಿಸಿ ಬೆಳೆಸಿ ಪೋಷಿಸಿದಂಥ ಹುಬ್ಬಳ್ಳಿ ನಗರ, ಹುಬ್ಬಳ್ಳಿ ಧಾರವಾಡ ನಗರ ಯಾವತ್ತೂ ಕೂಡ ಕಲೆ ಸಂಗೀತ ಪ್ರತಿಯೊಬ್ಬ ಕವಿಗಳಿಗೂ ಕೂಡ ಇಲ್ಲಿ ಬೆಳೆಸಿ ಪೋಷಿಸಿದಂಥ ನಾಡು. ಬಹುಶಃ ಒಂದು ಮಾತು ಹೇಳ್ತಾರೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲೇ ಕಲ್ಲು ಹೋಗಿದ್ರು ಕೂಡ ಅಲ್ಲಿ ಒಬ್ಬ ಸಾಹಿತಿ, ಒಬ್ಬ ಕಲಾವಿದ, ಒಬ್ಬ ಸಂಗೀತಕಾರ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂಥ ನಾಡು ಇವತ್ತು. ಬಹುಶಃ ಏನು ಸುದೀಪ್ ಅವರ ಪ್ರಥಮ ಚಿತ್ರ ತಾಯವ್ವದಿಂದ ಹಿಡಿದು ಇವತ್ತು ಮಾರ್ಕ್ವರೆಗೆ ಕೂಡ ಅನೇಕ ಯಶಸ್ವಿ ಚಿತ್ರಗಳನ್ನು ನಾವು ನೋಡಿದ್ದೀವಿ, ಬಹಳ ಯಶಸ್ವಿ ಚಿತ್ರಗಳನ್ನು. ಇವತ್ತೇನು ಭಾರತ ದೇಶದಲ್ಲಿ ಈ ಸ್ಯಾಂಡಲ್ವುಡ್ಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಏನಾದರೂ ಸಿಕ್ಕಿದ್ರೆ ಬಹುಶಃ ಸುದೀಪ್ ಅಂತ ಕಲಾವಿದರಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳಲಿಕ್ಕಾಗ್ತದೆ. ಇವತ್ತು ಅಂಥ ಅದ್ಭುತವಾದಂಥ ಸ್ಯಾಂಡಲ್ವುಡ್ ಸುದೀಪ್ ಅವರು ಬಹುಶಃ ಉಚ್ಚ ನಂದಿ ಅನ್ನೋಂಥ ಶ್ರೇಷ್ಠ ಚಿತ್ರಗಳ ಮೂಲಕ ಫಿಲ್ಮ್ ಫೇರ್ ಅವಾರ್ಡನ್ನು ಕೂಡ ಪಡೆದಂಥ ಶ್ರೇಯಸ್ಸು ಸುದೀಪ್ ಅವರಿಗೆ ಸಲ್ತದೆ ಅನ್ನುವಂಥದ್ದು ಹೇಳಬೇಕಾಗ್ತದೆ. ಅದಕ್ಕೆ ಹೆಚ್ಚಿಗೆ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಇವತ್ತು ನೀವೆಲ್ಲರೂ ಕೂಡ ಈ ಕಲಾಭಿಮಾನಿಗಳು, ಕಲಾ ಪ್ರೇಮಿಗಳು ಸುದೀಪ್ ಅವರ ಯಶಸ್ವಿ ಆಗಲಿಕ್ಕೆ ಈ ಭಾಗ ಅದು ಉತ್ತರ ಕರ್ನಾಟಕದ ಜನತೆಯ ಒಂದು ಪ್ರೀತಿ, ವಿಶ್ವಾಸ, ಪ್ರೇಮ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ ಈ ಚಿತ್ರ ಬಹಳ ಯಶಸ್ವಿ ಆಗಲಿ ಅದಕ್ಕೆಲ್ಲ ನೀವೇ ಈ ಜನಸಾಗರನೇ ಸಾಕ್ಷಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿ ಆಲ್ ದ ಬೆಸ್ಟ್ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.